ಸ್ನೇಹಿತರೆ, ನಾವು ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಆ ತಪ್ಪುಗಳು ಯಾವುದು, ಹಾಗೆ ಅದು ಮಾಡುವುದು ಸರಿಯಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವ ಹಿರಿಯರು ಹೇಳುವುದುಂಟು, ವಾರಕ್ಕೊಮ್ಮೆಯಾದರೂ ದೇವಸ್ಥಾನಕ್ಕೆ ಹೋಗುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ. ಆದರೆ ದೇವಸ್ಥಾನಕ್ಕೆ ಎಷ್ಟು ಭಕ್ತಿಯಿಂದ ಹೋಗುತ್ತೇವೆ ಎಂಬುದು ಅದು ನೋಡಿಕೊಳ್ಳಬೇಕಾಗುತ್ತದೆ. ದೇವಸ್ಥಾನದಿಂದ ಮನೆಗೆ ಬರುವಾಗ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆದರೆ ಕೆಲವು ಭಕ್ತರು ದೇವಸ್ಥಾನದಿಂದ ಮನೆಗೆ ಹಿಂದಿರುವಾಗ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ದುಷ್ಪರಿಣಾಮಗಳಾಗುವ ಸಂಭವವಿರುತ್ತದೆ. ದೇವಸ್ಥಾನಕ್ಕೆ ಹೋದರೆ ಪುಣ್ಯ ಮಾತ್ರ ಸಿಗುವುದಿಲ್ಲ. ಹಾಗಾದರೆ ಈಗ ಈ ವಿಡಿಯೋದಲ್ಲಿ ದೇವಸ್ಥಾನದಿಂದ ಮನೆಗೆ ಹಿಂದಿರುವಾಗ ಮಾಡಬಾರದ ತಪ್ಪುಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ನೋಡಿ, ಅನೇಕರು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸುತ್ತಾರೆ. ಆದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ದೇವರ ವಿಗ್ರಹ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸಬಾರದು. ವಿಶೇಷವಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಯ ಗುಡಿಗೆ ಹೋದಾಗ ಸ್ವಾಮಿಯನ್ನು ಮುಟ್ಟಲೇಬಾರದು. ಇದು ಒಳ್ಳೆಯದಲ್ಲ. ಯಾಕೆಂದರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ, ಆದ್ದರಿಂದ ಸ್ತ್ರೀಯರು ಮುಟ್ಟಬಾರದು ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೈದಿಕ ಮಂತ್ರಗಳಿಂದ ಭದ್ರವಾಗಿರುವ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದು ಅಶುದ್ಧವಾಗಬಹುದು ಎಂದು ಪಂಡಿತರು ಸೂಚಿಸುತ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ದೇವರ ಆಶೀರ್ವಾದ ಪಡೆಯಿರಿ. ಆದರೆ ದೇವರ ವಿಗ್ರಹಗಳನ್ನು ಮುಟ್ಟಬಾರದು. ಅದರಲ್ಲೂ ದೇವಸ್ಥಾನಕ್ಕೆ ಹೋಗುವವರು ಖಾಲಿ ಕೈಯಲ್ಲಿ ಹೋಗಬಾರದು. ದೇವರಿಗೆ ಕರ್ಪೂರ, ಹಣ್ಣುಕಾಯಿ ಏನಾದರೂ ತೆಗೆದುಕೊಂಡು ಹೋಗಬೇಕು. ದೇವಸ್ಥಾನಕ್ಕೆ ಹೋಗುವಾಗ ತೆಂಗಿನಕಾಯಿ ಮತ್ತು ಹೂಗಳನ್ನು ಒಯ್ಯುವುದು ತುಂಬ ಒಳ್ಳೆಯದು. ಆದರೆ ದೇವಸ್ಥಾನವನ್ನು ತಲುಪಿದ ನಂತರ ಮೊದಲು ನಿಮ್ಮ ಕಾಲು ಮತ್ತು ಕೈಗಳನ್ನು ತೊಳೆದು ದೇವಸ್ಥಾನವನ್ನು ಪ್ರವೇಶಿಸಬೇಕು ಮತ್ತು ಧ್ವಜಸ್ತಂಭದ ಸುತ್ತಲೂ 3 ಸುತ್ತುಗಳನ್ನು ಸುತ್ತಿ ನಂತರ ನಾವು ದೇವಾಲಯದ ಒಳಗಡೆ ಹೋಗುವುದು ರೂಢಿಯಾಗಿದೆ. ಧ್ವಜಸ್ತಂಭದ ಬಳಿ ಹಳದಿ ಕುಂಕುಮವನ್ನು ಹಾಕಿ ತೆಂಗಿನಕಾಯಿಯನ್ನು ಒಡೆಯುವುದು. ಅಂದರೆ ತೆಂಗಿನಕಾಯಿಯನ್ನು ಒಡೆದ ನಂತರ ಸಕ್ಕರೆ ತುಂಬಿದ ತೆಂಗಿನ ಚಿಪ್ಪನ್ನು ಹಾಕಿ ಆ ಚಿಪ್ಪನ್ನು ಧ್ವಜಸ್ತಂಭದ ಬಳಿ ಇಟ್ಟರೆ ತುಂಬ ಒಳ್ಳೆಯದು. ನಂತರ ನಾವು ಇದನ್ನು ಮಾಡುವವರಿಗೆ ಯಾವುದೇ ಕೋರಿಕೆ ಹರಕೆಗಳು ಇದನ್ನು ಮಾಡುವವರ ಕೋರಿಕೆಗಳು ಬೇಗನೆ ನೆರವೇರುತ್ತದೆ ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು. ದೇವರನ್ನು ಭೇಟಿ ಮಾಡುವಾಗ ದೇವಾಲಯದ ಗಂಟೆಯನ್ನು ಬಾರಿಸಿ. ನಿಮ್ಮ ಬಲಗೈಯಿಂದ 3 ಬಾರಿ ಗಂಟೆಯನ್ನು ಬಾರಿಸಿ. ಮನಸ್ಸಿನ ಶಾಂತಿ ಹಾಗೂ ಎಲ್ಲ ದೇವತೆಗಳ ಆವಾಹನೆ. ಅದರಲ್ಲೂ ಕೆಂಪು ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ಹೋದರೆ ತುಂಬ ಶುಭ. ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ದೇವಸ್ಥಾನದಲ್ಲಿ ದೇವರ ಮುಂದೆ ಕಣ್ಣೀರು ಹಾಕಬಾರದು. ಆದರೆ ಹೆಚ್ಚಿನ ಮನೆಗಳಲ್ಲಿ ಹಣದ ಸಮಸ್ಯೆ ಯಾವಾಗಲೂ ಇರುತ್ತದೆ. ಕೆಲವು ಮನೆಗಳಲ್ಲಿ ಅವರು ಎಷ್ಟು ಹಣ ಸಂಪಾದಿಸಿದರೂ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ. ಅಂಥವರು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಅಲ್ಲಿ ವಿಭೂತಿಯನ್ನು ಧರಿಸಬೇಕು. ಆ ಗುಡಿಯ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿದರೆ ಮನೆಯಲ್ಲಿ ಹಣದ ಸಮಸ್ಯೆ ಇಲ್ಲದೆ ನಿಮ್ಮ ಮನೆಗೆ ಹಣ ಬರುತ್ತಲೇ ಇರುತ್ತದೆ. ಅನೇಕ ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೆ ಬರುತ್ತಾರೆ. ಆದರೆ ಅದನ್ನು ಮಾಡಬಾರದು. ಕನಿಷ್ಠ ದೇವಸ್ಥಾನದಲ್ಲಿ 2 ಅಥವಾ 3 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಭಗವಂತನನ್ನು ಧ್ಯಾನಿಸಿ ಮನೆಗೆ ಮರಳಬೇಕು. ಹೀಗೆ ಮಾಡಿದರೆ ತುಂಬ ಒಳ್ಳೆಯದು. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಅನೇಕರು ಕಾಲು ಕೈ ತೊಳೆಯುತ್ತಾರೆ. ಆದರೆ ವೇದ ವಿದ್ವಾಂಸರು ದೇವಸ್ಥಾನದಿಂದ ಮನೆಗೆ ಬಂದಾಗ ತಕ್ಷಣ ಪಾದ ತೊಳೆಯಬಾರದು. ದೇವಸ್ಥಾನಕ್ಕೆ ಹೋಗುವ ಮೊದಲು ಕಾಲು ತೊಳೆದು ಹೋಗಬೇಕು ಎಂದು 1 ನಿಮಿಷ ಎಂದು ಹೇಳುತ್ತಾರೆ. 1 ನಿಮಿಷ ಮನೆಯಲ್ಲಿ ಆ ಗುಡಿಯ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿದರೆ ಮನೆಯಲ್ಲಿ ಹಣದ ಸಮಸ್ಯೆ ಇಲ್ಲದೆ ನಿಮ್ಮ ಮನೆಗೆ ಹಣ ಬರುತ್ತಲೇ ಇರುತ್ತದೆ. ಅನೇಕ ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೆ ಬರುತ್ತಾರೆ. ಅದನ್ನು ಮಾಡಬಾರದು. ಕನಿಷ್ಠ ದೇವಾಲಯದ 2 ಅಥವಾ 3 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಭಗವಂತನನ್ನು ಧ್ಯಾನಿಸಿ ಮನೆಗೆ ಮರಳಬೇಕು. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಡಿ. ಏಕೆಂದರೆ ನಾವು ದೇವಸ್ಥಾನದಲ್ಲಿರುವಾಗ ನಮ್ಮ ಇಡೀ ದೇಹವು
ದೈವಿಕ ಶಕ್ತಿಗಳಿಂದ ತುಂಬಿರುತ್ತದೆ. ಅಂದರೆ ನಮ್ಮ ಇಡೀ ದೇಹವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಹಾಗಾಗಿ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿದರೆ ಈ ಧನಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಶಿವನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಚಂಡಿ ಪ್ರದಕ್ಷಿಣೆ ಮಾತ್ರ ಮಾಡಬೇಕು. ಶಿವನ ದೇವಸ್ಥಾನವನ್ನು ಪ್ರವೇಶಿಸಿದಾಗ ನಾವು ಮೊದಲು ನಂದಿಯ ದರ್ಶನವನ್ನು ಪಡೆಯಬೇಕು. ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ ನೇರವಾಗಿ ಮನೆಗೆ ಬರಬೇಕು. ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದರೆ ನಿಮ್ಮ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದವನ್ನು ಅನೇಕರು ಮನೆಗೆ ಹೋಗುವಾಗ ತಿನ್ನುತ್ತಾರೆ. ಆದರೆ ಹೀಗೆ ಮಾಡಬಾರದು. ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನು ದೇವಸ್ಥಾನದಲ್ಲಿಯೇ ಸೇವಿಸಬೇಕು ಎನ್ನುತ್ತಾರೆ ವೈದಿಕರು. ದೇವಸ್ಥಾನದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕೆಂದರೆ ಪಂಡಿತರು ನಿಮ್ಮ ತಲೆಯ ಮೇಲೆ ಗೋಪುರವನ್ನು ಹಾಕುತ್ತಾರೆ. ಆಗ ನಿಮ್ಮ ಮನದಾಳದ ಆಶಯವನ್ನು ಹರಸಿಕೊಳ್ಳಿ. ಏಕೆಂದರೆ ವಿಷ್ಣುವಿನ ಪಾದಗಳು ಶತಗೋಪುರದ ಮೇಲಿವೆ. ಹಾಗಾಗಿ ಶತಗೋಪುರವನ್ನು ತಲೆಯ ಮೇಲೆ ಹಾಕಿಕೊಳ್ಳುವಾಗ ಏನಾದರೂ ಬೇಡಿಕೊಳ್ಳಿ. ದೇವಾಲಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ. ನೀವು ಯೋಚಿಸುವ ಬಯಕೆ ನೇರವಾಗಿ ದೇವರ ಪಾದಗಳಿಗೆ ಹೋಗುತ್ತದೆ. ಅಲ್ಲದೆ ಅನೇಕರು ದೇವಸ್ಥಾನದಲ್ಲಿ ಸುತ್ತುತ್ತಾರೆ. ಕೆಲವರು 3 ಸುತ್ತುಗಳು ಮಾಡುತ್ತಾರೆ ಮತ್ತು ಕೆಲವರು 5 ಅಥವಾ 11 ಸುತ್ತುಗಳನ್ನು ಮಾಡುತ್ತಾರೆ. ಇದನ್ನು ಯಾರು ಇಷ್ಟಪಡುತ್ತಾರೆ ಎಂದು ಅವರು ಸುತ್ತುಗಳನ್ನು ಮಾಡುತ್ತಾರೆ. ಆದರೆ ನೀವು ಹೋಗುವ ದೇವರ ದೇವಸ್ಥಾನದ ಪ್ರಕಾರ ನೀವು ಎಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು, ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಾವು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಸಂಖ್ಯೆ 5. ಆದ್ದರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕನಿಷ್ಠ 5 ಪ್ರದಕ್ಷಿಣೆಗಳನ್ನು ನಾವು ಮಾಡಬೇಕು. ಹನುಮಾನ್ ದೇವಸ್ಥಾನಕ್ಕೆ 5 ಪ್ರದಕ್ಷಿಣೆ ಹಾಕಿದರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಆಂಜನೇಯನನ್ನು ಭಕ್ತಿಪೂರ್ವಕವಾಗಿ ನೀವು ಯಾವುದೇ ಪರಿಹರಿಸಲಾಗದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ 11 ವೀಳ್ಯದೆಲೆಗಳ ಮೇಲೆ ಶ್ರೀರಾಮ ಎಂದು ಬರೆದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಹುಬೇಗ ಬಗೆಹರಿಯುತ್ತದೆ. ಹೀಗೆ ಆಂಜನೇಯ ಸ್ವಾಮಿಯು ನಮ್ಮ ಇಷ್ಟಾರ್ಥವನ್ನು ಬಹುಬೇಗ ಸಿದ್ಧಿ ಮಾಡುತ್ತಾನೆ. ಹಾಗೆಯೇ ಸಾಯಿಬಾಬಾ ದೇವಸ್ಥಾನದಲ್ಲಿ 5 ಅಥವಾ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ದೇವಸ್ಥಾನದಲ್ಲಿರುವ ವಿಭೂತಿಯನ್ನು ಹಣೆಯ ಮೇಲೆ ಧರಿಸಬೇಕು. ನಂತರ ಸಾಯಿಬಾಬಾನವರಿಗೆ ಇಷ್ಟವಾದ ಬಿಳಿ ಸಿಹಿಯನ್ನು ದೇವಸ್ಥಾನದಲ್ಲಿ ಮಕ್ಕಳಿಗೆ ಹಂಚಿದರೆ ಇಷ್ಟವಾದ ಸಿಹಿಯನ್ನು ದೇವಸ್ಥಾನದಲ್ಲಿ ಮಕ್ಕಳಿಗೆ ಹಂಚಿದರೆ ಉತ್ತಮ. ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನೀವು ಯಾವಾಗಲೂ ನಿಮ್ಮೊಂದಿಗೆ ತುಳಸಿ ದಳವನ್ನು ತೆಗೆದುಕೊಂಡು ಹೋಗಬೇಕು. ತುಳಸಿ ಮಾಲೆಯನ್ನು ದೇವರಿಗೆ ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತದೆ. ಶ್ರೀನಿವಾಸ ಅವರಿಗೆ ತುಳಸಿ ಎಲೆಗಳೆಂದರೆ ತುಂಬ ಇಷ್ಟ. 11 ಹೀಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರದಕ್ಷಿಣೆ 11 ಮಾಡಬೇಕು. ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಓಂಕಾರ ನಾಮವನ್ನು ಜಪಿಸುತ್ತಾ ಪ್ರದಕ್ಷಿಣೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತದೆ ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಮದುವೆ ಆಗುವುದಿಲ್ಲ, ಮದುವೆ ಕೆಡುತ್ತದೆ. ಅಂತಹವರು ಶುಕ್ರವಾರದಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಮೇಲೆ ತುಪ್ಪ ಸವರಿದ ಬತ್ತಿ ಇಟ್ಟು ದೀಪ ಹಚ್ಚಬೇಕು. ಮುಂದೆ ಅಮ್ಮನಿಗೆ ಇಷ್ಟವಾದ ಬೆಲ್ಲದ ಅನ್ನ, ಪಂಚಾಮೃತ ಇಲ್ಲವೇ ಪುಳಿಯೋಗರೆ ನೈವೇದ್ಯ ಮಾಡಬೇಕು. ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಾಗ 3 ಪ್ರದಕ್ಷಿಣೆ ಮಾಡಬೇಕು. ಹಾಗೆಯೇ ದೇವಿಗೆ ಪ್ರಿಯವಾದ 108 ಮಂದಾರ ಹೂವಿನ ಮಾಲೆಗಳನ್ನು ಕಟ್ಟಿ ದೇವಿಗೆ ಹಾಕಬೇಕು. ಹೀಗೆ ಮಾಡುವುದರಿಂದ ದೇವಿಯ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಖಂಡಿತ ಎನ್ನುತ್ತಾರೆ ವೈದಿಕರು. ಅಮ್ಮನವರ ದರ್ಶನದ ನಂತರ ಕನಿಷ್ಠ 2 ಅಥವಾ 3 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಕುಳಿತು ಓಂ ಶ್ರೀ ಮಾತೇ ನಮಃ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ಹೀಗೆ ಮಾಡಿದರೆ ತುಂಬ ಒಳ್ಳೆಯದು. ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ
ಮತ್ತು ಭಗವಂತನನ್ನು ನೋಡಿ ಮತ್ತು ಅವರು ನಿಮಗೆ ಮಾಡಿದ ಒಳ್ಳೆಯದಕ್ಕಾಗಿ ಧನ್ಯವಾದಗಳನ್ನು ಹೇಳಿ. ದೇವರ ದರ್ಶನ ಮಾಡುವಾಗ ಬೇರೆ ಯಾವುದೇ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಾರದು. ಮನಸ್ಸನ್ನು ಭಗವಂತನಲ್ಲಿ ಸ್ಥಿರಪಡಿಸಬೇಕು. ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಆ ಸಮಯದಲ್ಲಿ ಪರಮಾತ್ಮನ ದರ್ಶನ ಮಾಡಬೇಕು. ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತರೆ ದೇಹಕ್ಕೆ ಶಕ್ತಿ ಬಂದು ಮನಸ್ಸು ಪ್ರಶಾಂತವಾಗಿರುತ್ತದೆ ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು. ಹಾಗೆಯೇ ದೇವಸ್ಥಾನದಲ್ಲಿ ಮನೆಗೆ ಹಿಂದಿರುವಾಗ ಬೇರೆಯವರ ಮನೆಗೆ ಹೋಗಲೇಬಾರದು. ನಡುವೆ ಯಾವುದೇ ಕೆಲಸಕ್ಕೆ ನಿಲ್ಲಬೇಡಿ. ಪಂಡಿತರು ನೇರವಾಗಿ ಮನೆಗೆ ಹೋಗಲು ಸಲಹೆ ನೀಡುತ್ತಾರೆ. ದೇವಾಲಯದ ಧನಾತ್ಮಕ ಶಕ್ತಿಯು ನೇರವಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.